ಆಕ್ಚುಲಿ ನಂಗೆ ಮದ್ವೆ ಆಗಕ್ಕಂತೂ ಸೀರಿಯಸ್ಲಿ ಇಷ್ಟ ಇಲ್ಲ. ಸೊ ಒಳ್ಳೆ ಹುಡುಗ ಸಿಗ್ಬೇಕು. ಕಾರಣ ಅಂದ್ರೆ ಮದ್ವೆ ಅನ್ನೋದು ಬಿಗ್ ಥಿಂಗ್ಸ್. ಅಂದ್ರೆ ನಾವ್ ಈ ಕ್ಷಣಕ್ಕೆ ಹುಡುಗ ಬಂದ ಒಪ್ಕೊಂಡ್ ಮದ್ವೆ ಹೊಟ್ರೆ ಅವ್ರು ಯಾವ ತರ ಇರ್ತಾರಂತ ನಮಗ್ ಗೊತ್ತಿಲ್ಲ. ಮದ್ವೆ ಅನ್ನೋದು ಸ್ವಲ್ಪ ಭಯ ಇದೆ, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಏನಕ್ಕೆ ಅಂತ ಭಯ. ನೋಡೋಣ ಅಂತ ಒಳ್ಳೆ ಹುಡುಗ ಸಿಕ್ಕರೆ ನೋಡೋಣ. ಇವಾಗ ಪ್ರೆಸೆಂಟ್ ಅಂತೂ ಇಲ್ಲ. ಒಳ್ಳೆ ಹುಡುಗ ಸಿಗ್ಬೇಕಂದ್ರೆ ನಾನು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನನ್ನ ಒಂದು ಅರ್ಥ ಮಾಡ್ಕೋಬೇಕು, ನಾನ್ ಹೇಗಿದ್ರು ಅದು ಅಕ್ಸೆಪ್ಟ್ ಮಾಡ್ಬೇಕು. ಅಂದ್ರೆ ಹೇಗಿದ್ರು ಅಂದ್ರೆ ಈಗ ನಾನ್ ಮಾಡ್ರನ್ ಆಗಿರ್ತೀನಿ, ಕೆಲವೊಬ್ರಿಗೆ ಅದ್ ಇಷ್ಟ ಆಗಲ್ಲ, ಅವ್ರಿಗೆ ಅದನ್ನೆಲ್ಲ ಇದ್ ಮಾಡ್ಬೇಕಾಯ್ತು. ಓಕೆ, ಅದನ್ನು ಬಿಡ್ತೀನಿ ಅವ್ರಿಗೋಸ್ಕರ. ಪ್ರೀತಿಸ್ತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಓಕೆ, ಅಗ್ರಿ ಮಾಡ್ತೀನಿ. ಸೊ ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಜೀವನ ಪೂರ್ತಿ ನಾವು ಇರ್ಬೇಕಾದವ್ರು, ಈ ಕ್ಷಣ ಇದ್ದು ಹೋಗೋರಲ್ಲ, ಲೈಫ್ ಟೈಮ್ ಅವ್ರ ಜೊತೆನೆ ಇರ್ಬೇಕು. ಅವ್ರು ನಮ್ನ ಅರ್ಥ ಮಾಡ್ಕೋಬೇಕು. ಇದೆ, ಆಸೆ ಇದೆ. ಬಟ್ ನೋಡೋಣ ಅಂತ ಹುಡುಗ ಸಿಕ್ಕ. ಆದ್ರೆ ಸುದೀಪ್ ಸರ್ ಅಂತ ಹುಡುಗನೇ ಬೇಕು. ಸುದೀಪ್ ಸರ್ ಇದಾರಲ್ಲ, ಅವ್ರ ತರ ಹುಡುಗ ಸಿಗೋವರೆಗೂ ಮದ್ವೆ ಆಗಲ್ಲ. ಸೀರಿಯಸ್ಲಿ, ಅವ್ರ ತರ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರಿಗಿರೋ ಆಟಿಟ್ಯೂಡ್ ಇರ್ಬೋದು, ಅವ್ರ ಮಾತಾಡೋ ಸ್ಟೈಲ್ ಇರ್ಬೋದು, ಎಷ್ಟು ಜನಕ್ಕೆ ಎಂತೆಂತ ಸಿಚುವೇಶನ್ ಅಲ್ಲಿ ಹ್ಯಾಂಡಲ್ ಮಾಡಿದಾರೆ ಅವರು. ಹೆವಿ ಇಷ್ಟ ನನಗೆ. ಒಂಥರ ಅವ್ರಿಗೋಸ್ಕರ ಪ್ರಾಣ ಬಿಡು ಅಂದ್ರು ಬಿಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ, ಬಟ್ ಇವಾಗಿನವ್ರಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ನೋಡಿದೀನಿ ಸೇಮ್ ಸುದೀಪ್ ಸರ್ ತರನೇ ಹೇರ್ ಸ್ಟೈಲ್ ಎಲ್ಲ ಬಿಟ್ಕೊಂಡು ಅವ್ರು ಹೋಸ್ಟ್ ಮಾಡೋ ತರನೇ ಬಿಗ್ ಬಾಸ್ ನ ಹೋಸ್ಟ್ ಮಾಡಿರೋದು ನಾನು ನೋಡಿದೀನಿ. ಒಳ್ಳೆ ಹುಡುಗ ಸಿಗ್ದ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಅಫ್ಕೋರ್ಸ್ ನಾನು ಎಲ್ಲಾನು ಬಿಟ್ಬಿಡ್ತೀನಿ. ಮಾಡರ್ನ್ ಡ್ರೆಸ್ ಇದೆಲ್ಲ ಬಿಟ್ಬಿಟ್ಟು ಅವ್ರಿಗೋಸ್ಕರ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ತೀನಿ. ಅಫ್ಕೋರ್ಸ್ ಒಳ್ಳೆ ಹುಡುಗ, ಅದು ಸುದೀಪ್ ಸರ್ ತರ ಹುಡುಗ ಬೇಕು. ಬಟ್ ಸಿಗಲ್ಲ, ನೋಡೋಣ. ಈಗ ನೀವೇ ಡಿಸೈಡ್ ಮಾಡ್ಬಿಟ್ಟಿದ್ರಿ ಸಿಗಲ್ಲ ಅಂತ, ಮತ್ತೆ ಇವಾಗ ಹೆಂಗ್ ಹುಡುಕೋದು? ಸಿಗ್ಬೋದು ಅಂತಾನೂ ಒಂದ್ ಕಡೆ ಅನ್ಸುತ್ತೆ, ಸಿಗಲ್ಲ ಅಂತಾನೂ ಒಂದ್ ಕಡೆ ಅನ್ಸುತ್ತೆ. ಬಟ್ ಹೋಪ್ ಸಿಗ್ಬೋದು, ನೋಡೋಣ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದ್ ಹೆಂಗ್ ಗೊತ್ತಾ, ನನಗೆ ಈ ಇನ್ಸ್ಟಾಗ್ರಾಮ್ ನ ನಾನು ಬಳಸ್ತಿರೋದು ನನ್ನ ಫ್ರೀ ಟೈಮ್ ಅಲ್ಲಿ. ನನಗೆ ಏನ್ ಬೇಕು, ನಾನು ಯಾವ ತರ ಇರ್ಬೇಕು, ನಾನು ಆ ತರ ಇರ್ತೀನಿ. ಆ ಒಂದು ವಿಷಯಕ್ಕೆ ನಾನು ಇನ್ಸ್ಟಾಗ್ರಾಮ್ ನ ಬಳಸ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಇದೀನಿ. ಓಕೆ, ಆದ್ಮೇಲೆ ಇನ್ನೊಂದು, ನಾನ್ ಏನಕ್ಕೆ ಇವಾಗ ಈ ತರ ಯಾರೇ ಏನೇ ಮಾತಾಡಿದ್ರು ಕೂಡ ರಿಯಾಕ್ಟ್ ಆಗ್ತಿದೀನಿ ಅಂದ್ರೆ ಕಾರಣ ಇಟ್ಕೊಂಡೆ ರಿಯಾಕ್ಟ್ ಆಗ್ತೀನಿ. ಯಾವ ಕಾರಣದಿಂದನೂ ನಾನು ರಿಯಾಕ್ಟ್ ಆಗಲ್ಲ. ಏನಕ್ಕೆ ನಾನು ರಿಯಾಕ್ಟ್ ಆಗ್ತಿದ್ದೀನಿ, ಇವಾಗ ಸುದೀಪ್ ಸರ್ ಬಗ್ಗೆ ಮಾತಾಡಿದ್ರೆ ನನಗೆ ಆಗಲ್ಲ, ನಾನು ರಿಯಾಕ್ಟ್ ಮಾಡೇ ಮಾಡ್ತೀನಿ. ಇವಾಗ ಸುದೀಪ್ ಸರ್ಗೆ ಯಾರಾದ್ರೂ ಮಾತಾಡಿದ್ರೆ ಹೇಗೆ, ಅದು ನನಗೆ ಕಮೆಂಟ್ ಹಾಕಿದ್ರೆ, ಇವಾಗ ಬೇರೆಯವ್ರಿಗೆ ಹಾಕಿದ್ರೆ ನಮಗೆ ಗೊತ್ತಾಗಲ್ಲ. ಸುದೀಪ್ ಸರ್ ನನಗೆ ಹಾಕಿದ್ರೆ ನಾನ್ ಹೇಗ್ ಬಿಟ್ಕೊಡಕ್ಕಾಗುತ್ತೆ. ಈಗ ಎಷ್ಟೋ ಕಮೆಂಟ್ ಹಾಕಿದ್ದಾರೆ ಸುದೀಪ್ ಸರ್ ಬಗ್ಗೆ, ಹೇಳ್ಬಾರ್ದು, ನಾನು ಹೇಳಲ್ಲ. ನಾನು ನಮ್ ಬಾಸ್ ಯಾವಾಗೂ ಬ್ರ್ಯಾಂಡ್ ಅಲ್ಲೇ ಇದಾರೆ, ಅಲ್ಲೇ ಇರ್ಲಿ. ಆತರ ಎಲ್ಲ ಹಾಕ್ದಾಗ ಹೆಂಗ್ ರಿಯಾಕ್ಟ್ ಆಗದೆ ಇರಕ್ಕಾಗುತ್ತೆ ಅಲ್ವಾ. ನನ್ ಜನಕ್ಕೆ ಯಾವ ತರ ರೀಚ್ ಆಗಿದ್ದೀನಿ ಅದು ನಂಗೆ ಬೇಕಾಗಿಲ್ಲ, ಅದು ನಂಗೆ ಇಷ್ಟನೂ ಇಲ್ಲ. ನಾನು ಇವಾಗ ಕಾಂಟ್ರವರ್ಸಿ ಅದು ಇದು ಅಂದ್ರೆ ನಂಗೆ ಅದು ಇಷ್ಟ ಇಲ್ಲ. ನಾನ್ ಪರ್ಸನಲಿ ನಂಗೆ ಹೇಳ್ಬೇಕಾದ್ರೆ ನಂಗೆ ಇಷ್ಟ ಇಲ್ಲ. ಅದೇ ನಾನು ಆಲ್ರೆಡಿ ಹೇಳ್ದಂಗೆ, ನನ್ನ ಇದಕ್ ಮುಂಚೆಯಿಂದಾನೆ ನನ್ ಚೆನ್ನಾಗಿ ಎಷ್ಟು ಪ್ರೀತಿ ಕೊಡ್ತಾರ, ನಂಗೆ ಅದೇ ಪ್ರೀತಿನೇ ಸಾಕು. ಇವಾಗ ನೀವ್ ಎಷ್ಟೇ ಕ್ವಶನ್ ಕೇಳಿದ್ರು ನಂಗೆ ಬಾಯಲ್ಲಿ ಬರೋದು ಒಂದೇ ಆನ್ಸರ್, ಏನ್ ಗೊತ್ತಾ, ರೀಲ್ಸ್. ಇವಾಗ ಎಷ್ಟೋ ಜನ ಕಂಟೆಂಟ್ ಇಟ್ಕೊಂಡ್ ಮಾಡ್ತಾರೆ, ಆದ್ರೆ ನಾನ್ ಏನ್ ಮಾಡ್ತೀನಿ ಹೇಳಿ, ನಂಗೆ ನನ್ಗೆ ನನ್ನ ಹ್ಯಾಕ್ಟ್ ಏನಿರುತ್ತೋ, ನಂಗೆ ಹ್ಯಾಕ್ಟಿಂಗ್ ನಿಜ ಹೇಳ್ತೀನಿ ಅಷ್ಟು ಬರಲ್ಲ, ಡ್ಯಾನ್ಸ್ ಅಂತೂ ಬರಲ್ಲ. ಸೊ ಆದ್ರೂ ನಾನು ಡ್ಯಾನ್ಸ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತಂದ್ರೆ ಅದು ನನ್ ಖುಷಿಗೋಸ್ಕರ, ಏನೋ ಒಂದು ಜನ ಖುಷಿ ಪಡ್ಲಿ ಅಂತ ನಾನ್ ಮಾಡ್ತೀನಿ. ಅದು ಅವ್ರು ಹೇಗ್ ತರ ತಗೊಳ್ಳಿ. ಈಗ ಆ ತರ ಇಂಟೆನ್ಷನ್ ಇದ್ರೆ ಬೇರೆ ಯಾವ್ಯಾವ ತರನೋ ನಾನ್ ಮಾಡ್ತೀನಿ. ಆ ತರ ಒಂದು ಇಂಟೆನ್ಷನ್ ಇದ್ರೆ, ಬ್ಯೂಟಿ ಅನ್ನೋದು ಒಂದು ಟ್ಯಾಲೆಂಟ್. ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವ್ರು ಹಾಕೋ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಏನೇ ಇರ್ಬೋದು, ದೇವ್ರ ಅದ್ ಕೊಟ್ಟಿರೋಂತ ಅವ್ರಿಗೊಂದು ಗಿಫ್ಟ್ ಅಂತ ಹೇಳ್ಬೋದು. ಆ ಗಿಫ್ಟ್ ನಾನು ಯೂಸ್ ಮಾಡ್ಕೋತಾ ಇದೀನಿ, ಅದು ಒಂದು ಟ್ಯಾಲೆಂಟ್. ಮಾಡ್ಲಿಂಗ್ ನಂದು ಏನೇ ಇದ್ರು ಕೂಡ ಅದು ಬೇರೆ, ಅದು ನನ್ ಪರ್ಸನಲ್. ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದು ನಂಗೆ ಮತ್ತೊಂದು ಅದು ನಂಗೆ ಇಷ್ಟ ಇಲ್ಲ. ಬಿಕಾಸ್ ಅಪ್ಪ ಮುನಿಗೋದು ಇಷ್ಟ ಇಲ್ಲ. ಅವ್ರಿಗೆ ವಿರುದ್ಧ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನ ನಾನು ಪೋಸ್ಟ್ ಮಾಡಿ ಇನ್ನೊಂದ್ ಮಾಡಿ ನನ್ಗೆ ಅದು ಇಷ್ಟ ಇಲ್ಲ. ಅದು ನನ್ ಪರ್ಸನಲ್, ಅದು ಸೈಡ್ ಇರ್ಲಿ. ಈ ಒಂದು ಇನ್ಸ್ಟಾಗ್ರಾಮ್ ನಾನು ಇನ್ಸ್ಟಾಲ್ ಮಾಡಿರೋದು, ರೀಲ್ಸ್ ಮಾಡ್ತಿರೋದು ನನ್ ಖುಷಿಗೋಸ್ಕರ. ನಾನ್ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ನನ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಬಿಟ್ರೆ ಬೇರೆ ಯಾವ ಇಂಟೆನ್ಷನ್ ಇಲ್ಲ, ಏನು ಇಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.